ಹೆಣ್ಣು ಅಬಲೆಯಲ್ಲ, ಸಬಲೆ. ಸರೋಜಮ್ಮನವರು ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಗಂಡ ಕೆಲಸಕ್ಕೆ ಹೋದ ನಂತರ ಸ್ವಲ್ಪ ಆರಾಮ ಮಾಡಲು ಅಲ್ಲೇ ಇದ್ದ ಚೇರ್ಗೆ ಒರಗಿ ಏನನ್ನೋ ಯೋಚಿಸುತ್ತಾರೆ. ತನ್ನ ಜೀವನದಲ್ಲಿ ನಡೆದ ಕೆಲವೊಂದು ಘಟನೆಗಳು ಮತ್ತೆ ಮತ್ತೆ ನೆನಪಾಗುತ್ತಿತ್ತು. ಆದರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎಂಬಂತೆ ಯೋಚನಾ ಲಹರಿಯಿಂದ ಹೊರಬಂದು ಅಲ್ಲೇ ಟೇಬಲ್ನ ಮೇಲಿದ್ದ ನ್ಯೂಸ್ ಪೇಪರ್ನ ಓದುತ್ತಾ ಕುಳಿತಿದ್ರು. ಅದೇ ಸಮಯಕ್ಕೆ ಅವರ ಮೊಬೈಲ್ ರಿಂಗಾಣಿಸುತ್ತದೆ. ಯಾರಪ್ಪ ಇದು, ಬೆಳಿಗ್ಗೆ ಬೆಳಿಗ್ಗೆರೆ ನನಗೆ ಫೋನ್ ಮಾಡಿರೋದು ಅಂದುಕೊಂಡು ಪೇಪರನ್ನು ಟೇಬಲ್ನ ಮೇಲೆ ಇಟ್ಟು ಮೊಬೈಲ್ನ ಕೈಗೆತ್ತಿಕೊಳ್ಳುತ್ತಾರೆ. ಅದು ಬೇರೆ ಯಾರೂ ಅಲ್ಲ, ತನ್ನ ಮಗಳು ಪವಿತ್ರಳ ಕರೆಯಾಗಿತ್ತು. ಎಂದು ಬೆಳಿಗ್ಗೆ ಬೆಳಿಗ್ಗೆನೆ ಕಾಲ್ ಮಾಡದ ಮಗಳ ಕರೆ ನೋಡಿ ಸರೋಜಮ್ಮನವರಿಗೆ ಚಿಂತೆಯಾದದ್ದು ಸಹಜ. ಯಾಕಂದರೆ ಮಗಳ ಮದುವೆಯಾಗಿ ಇನ್ನೂ 2 ತಿಂಗಳು ಕಳೆದಿರಲಿಲ್ಲ. ಗಂಡನ ಮನೆಯಲ್ಲಿ ಏನಾದರೂ ನಡೆದಿರಬಹುದೇ ಎಂಬ ಚಿಂತೆಯಲ್ಲಿಯೇ ಸರೋಜಮ್ಮನವರು ಕರೆಯನ್ನು ಸ್ವೀಕರಿಸಿ, ಏನಮ್ಮ ಪವಿತ್ರ, ಹೇಗಿದ್ದೀಯಾ, ಚಹಾ ತಿಂಡಿ ಆಯ್ತಾ ಎಂದು ಸಹಜವಾಗಿ ಕೇಳಿದಾಗ, ಅಮ್ಮ ನಾನು ಸೂಪರ್, ನೀನು ಹೇಗಿದ್ಯಾ, ಅಪ್ಪ ಹೇಗಿದ್ದಾರೆ? ಮಗಳ ಮಾತಿನ ಶೈಲಿಯಲ್ಲಿಯೇ ಅವಳು ಖುಷಿಯಾಗಿದ್ದಾಳೆ ಎಂದುಕೊಂಡ ಸರೋಜಮ್ಮನವರು ಕೊಂಚ ಮಟ್ಟಿಗೆ ಸಮಾಧಾನಗೊಂಡರು. ನಾನು ಹಾಗೂ ನಿನ್ನ ತಂದೆ ಕೂಡ ಹುಷಾರಾಗಿದ್ದೇವೆ. ಅದೇನು ಬೆಳಿಗ್ಗೆನೆ ಯಾವತ್ತೂ ನೆನಪಾಗದ ನಿನಗೆ ಇಂದು ತವರು ಮನೆಯ ನೆನಪಾಗಿರೋದು? ಮನೆಯಲ್ಲಿ ಎಲ್ಲ ಕ್ಷೇಮ ತಾನೆ? ಗಂಡನ ಜೊತೆ ಏನಾದರೂ ಜಗಳ ಮಾಡ್ಕೊಂಡೇನಮ್ಮ? ಸ್ವಾತಿ ನಗಾಡುತ್ತಾ, ಇಲ್ಲಮ್ಮ, ನನ್ನ ಗಂಡ ಹಾಗೂ ಅತ್ತೆ ಮಾವ ನನ್ನನ್ನು ತುಂಬಾ ಪ್ರೀತಿ ಮಾಡ್ತಾರೆ. ನನಗೊಂದು ವಿಷಯ ನಿಮ್ಮ ಬಳಿ ಕೇಳಬೇಕಿತ್ತು, ಹಾಗಾಗಿ ಫೋನ್ ಮಾಡಿದೆ. ಹೌದಾ, ಏನಮ್ಮ ವಿಷಯ? ಅಮ್ಮ, ನಾನಿವಾಗ ಒಂದು ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಅಲ್ವಾ. ಅದೇನೆಂದರೆ ತುಂಬ ದಿನದಿಂದ ನನ್ನ ಅತ್ತೆ ಕೆಲಸ ಬಿಡು ಅಂತ ಹೇಳ್ತಾ ಇದ್ದಾರೆ. ನಿನ್ನ ಗಂಡ ಡಾಕ್ಟರ್, ಅವನಿಗೆ ಬರುವ ಸಂಬಳದಲ್ಲಿ ಆರಾಮವಾಗಿ ಮನೆ ಖರ್ಚು ನಡೆಯುತ್ತೆ. ಹಾಗೆ ಮನೆ ಕೆಲಸ ಮಾಡಲು ಆಳು ಕಾಳು ಇದ್ದಾರೆ. ಹಾಗಾಗಿ ನೀನು ಕೆಲಸ ಮಾಡುವ ಅವಶ್ಯಕತೆಯೇ ಇಲ್ಲ. ಹೊಸದಾಗಿ ಮದುವೆ ಬೇರೆ ಆಗಿರೋದು, ಆರಾಮವಾಗಿ ಮೋಜು ಮಸ್ತಿ ಮಾಡಿಕೊಂಡು ಟಿವಿ ನೋಡಿಕೊಂಡು ಹಾಯಾಗಿ ಮನೆಯಲ್ಲಿಯೇ ಕಾಲ ಕಳೆಯಬಹುದಲ್ವಾ. ನಾನು ನೋಡು ಇವಾಗ ಎಷ್ಟು ಆರಾಮವಾಗಿ ಇದ್ದೇನೆ ಎಂದು. ನೀನು ಕೆಲಸ ಮಾಡುವುದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನನ್ನ ಗೆಳತಿಯರೆಲ್ಲ ಮಗ ಡಾಕ್ಟರ್ ಆಗಿದ್ದರೂ ಸೊಸೆಯನ್ನು ದುಡಿಯಲು ಕಳುಹಿಸುತ್ತೀಯಲ್ಲ ಎಂದು ಕಾಲೆಳಿತಾರೆ. ನಿನ್ನ ಮಾವನಿಗೂ ಕೂಡ ನೀನು ಕೆಲಸಕ್ಕೆ ಹೋಗುವುದು ಇಷ್ಟ ಇಲ್ಲ, ಸ್ವಲ್ಪ ಯೋಚನೆ ಮಾಡಮ್ಮ ಅಂತ ಅತ್ತೆ ಹೇಳಿದ್ದಾರೆ. ನನಗೀಗ ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇವಾಗ ನೀನು ಹೇಳಮ್ಮ, ನಾನು ಏನು ಮಾಡಬೇಕು ಅಂತ? ಕೆಲಸ ಕಂಟಿನ್ಯೂ ಮಾಡಲಾ ಅಥವಾ ರಿಸೈನ್ ಮಾಡಲಾ ಎಂದು ಕೇಳಲು ನಾನು ನಿನಗೆ ಫೋನ್ ಮಾಡಿರೋದು. ಮಗಳ ಮಾತು ಕೇಳಿದ ತಾಯಿ, ಮಗಳೇ, ಈ ತಪ್ಪನ್ನು ನೀನು ಯಾವತ್ತೂ ಮಾಡಲಿಕ್ಕೆ ಹೋಗಬೇಡ. ನಿನಗೆ ಆತ್ಮ ಗೌರವದಿಂದ ಬದುಕಬೇಕು ಅಂತ ಇದ್ದರೆ ಈ ಕೆಲಸನ ಬಿಡಬೇಡ. ಒಂದು ಕಾಲದಲ್ಲಿ ಇದೇ ತಪ್ಪನ್ನು ನಾನು ಕೂಡ ಮಾಡಿದ್ದೆ. ಮದುವೆಯ ಮುಂಚೆ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಆ ಸಮಯದಲ್ಲೇ ನನಗೆ ಒಳ್ಳೆಯ ಸಂಬಳ ಸಿಗ್ತಾ ಇತ್ತು. ಯಾವಾಗ ನಾನು ಮದುವೆಯಾಗಿ ಅತ್ತೆ ಮನೆಗೆ ಬಂದು ಅಲ್ಲಿಂದ ಕೆಲಸ ಮಾಡಲು ಪ್ರತಿದಿನ ಶಾಲೆಗೆ ಹೋಗುತ್ತಿದ್ದ ಸಮಯದಲ್ಲಿ ಒಂದಿನ ನಿನ್ನ ತಂದೆ ಬಂದು, ನಮ್ಮದೇ ಇಷ್ಟು ದೊಡ್ಡ ಸ್ಟೀಲ್ ಮೆಟೀರಿಯಲ್ನ ಬಿಸ್ನೆಸ್ ಇರಬೇಕಾದ್ರೆ ನೀನು ಶಾಲೆಗೆ ಹೋಗಿ ದುಡಿಯುವ ಅವಶ್ಯಕತೆ ಏನಿದೆ? ಆರಾಮವಾಗಿ ಮನೆಯಲ್ಲಿಯೇ ಇದ್ದು ಮನೆಯನ್ನು ನೋಡ್ಕೋಬಹುದಲ್ವಾ? ಮನೆ ಕೆಲಸ ಮಾಡಲು ಜನ ಬೇರೆ ಇದ್ದಾರೆ, ಅವರನ್ನು ನೋಡ್ಕೋತಾ ನಿನಗೆ ಕಾಲ ಕಳೆಯಬಹುದು. ನಾನು ಗಂಡನ ಮಾತು ಕೇಳಿ ಒಂದು ಬಾರಿಯೂ ಯೋಚಿಸದೆ ಅಷ್ಟು ಒಳ್ಳೆಯ ಶಿಕ್ಷಕಿ ಕೆಲಸ ಬಿಟ್ಟು ಮನೆಯಲ್ಲಿ ಕುಳಿತೆ. ಸ್ವಲ್ಪ ಸಮಯದವರೆಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ನಾನು ಕೂಡ ಯಾವುದೇ ಕಿರಿಕಿರಿ ಇಲ್ಲದೆ ಮನೆಯಲ್ಲಿಯೇ ಇದ್ದೆ. ಯಾವಾಗ ನನ್ನ ತಂಗಿಗೆ ಮದುವೆ ಗೊತ್ತಾಯಿತೋ ಆ ಸಮಯದಲ್ಲಿ ಅವಳಿಗೆ ಒಂದು ಸೀರೆನ ಉಡುಗೊರೆಯಾಗಿ ಕೊಡಬೇಕು ಅಂತ ಹೊಸ ಸೀರೆ ತೆಗೆದುಕೊಳ್ಳಲು ನಿನ್ನ ತಂದೆಯ ಬಳಿ ಹಣ ಕೇಳಿದಾಗ ಅವರು ಸಿಟ್ಟಿನಿಂದ, ಹೊಸ ಸೀರೆನಾ? ಯಾಕೆ, ನಿನ್ನ ಬಳಿನೇ ಸಾಕಷ್ಟು ಸೀರೆ ಇದೆಯಲ್ಲ, ಬೇಕಿದ್ರೆ ಅದರಲ್ಲೇ ಒಂದು ಸೀರೆನ ಕೊಡು, ನನ್ನ ಅಭ್ಯಂತರ ಏನೂ ಇಲ್ಲ ಅಂದಾಗ ನಾನು, ಅದೆಲ್ಲ ಮೊದಲಿನ ಕಾಲದ ಸೀರೆಗಳು, ಈಗಿನ ಕಾಲದ ಮಕ್ಕಳಿಗೆ ಆ ಥರ ಡಿಸೈನ್ ಇಷ್ಟ ಆಗಲ್ಲ, ಹೊಸದು ಕೊಡೋಣ ಎಂದಾಗ ನಿನ್ನ ತಂದೆ ಸಿಟ್ಟು ಮಾಡಿಕೊಂಡು, ನಿನಗೆ ಇಷ್ಟು ದಾನ ಮಾಡುವ ಬುದ್ಧಿ ಇದ್ದರೆ ನೀನೇ ದುಡಿದು ದಾನ ಮಾಡು, ನಾನು ದುಡಿಯೋದು ದಾನ ಮಾಡಲಿಕ್ಕೆ ಅಲ್ಲ, ನನ್ನಲ್ಲಿ ದಾನ ಮಾಡುವಷ್ಟು ಹಣನೂ ಇಲ್ಲ, ನಿನ್ನನ್ನು ಮನೆಯಲ್ಲಿ ಇರಿಸಿ ಸಾಕೋದೇ ಹೆಚ್ಚು ಅಂತ ಹೇಳಿದಾಗ ನನಗಾದ ನೋವು ಅಷ್ಟಿಷ್ಟಲ್ಲ. ಗಂಡನೇ ಖುದ್ದಾಗಿ ಕೆಲಸ ಮಾಡುವುದು ಬೇಡ, ಆರಾಮವಾಗಿ ಇರುವಂತೆ ಹೇಳಿ ಈಗ ಈ ಥರ ಚುಚ್ಚು ಮಾತುಗಳನ್ನು ಕೇಳಿಸಿಕೊಂಡಾಗ ನನಗೆ ಕಣ್ಣೀರು ಹಾಕುವುದನ್ನು ಬಿಟ್ಟರೆ ಬೇರೆ ಯಾವುದೇ ದಾರಿ ಇರಲಿಲ್ಲ. ಅವರು ಯಾವಾಗಲೂ ಬಿಸ್ನೆಸ್ ಟ್ರಿಪ್ ಅಂತ ಅವರ ಗೆಳೆಯರ ಜೊತೆ ದೇಶ ವಿದೇಶ ಸುತ್ತುತ್ತಿದ್ರು.
ಒಂದಿನ ನನ್ನ ಗೆಳತಿಯರೆಲ್ಲ ಸೇರಿ ನನ್ನ ಜೊತೆ ತಿರುಪತಿಗೆ ಹೋಗುವ ಪ್ಲ್ಯಾನ್ ಮಾಡಿಕೊಂಡಿದ್ರು. ಅದಕ್ಕೆ ಸ್ವಲ್ಪ ಹಣ ಬೇಕಿತ್ತು. ಆಗ ನಾನು, ನಿನ್ನ ತಂದೆಯಲ್ಲಿ ನನ್ನ ಗೆಳತಿಯರೆಲ್ಲ ತಿರುಪತಿಗೆ ಹೋಗ್ತಾ ಇದ್ದಾರೆ, ನಾನು ಅವರ ಜೊತೆ ಹೋಗಿ ಬರ್ತೇನೆ, ಅದಕ್ಕೆ ಸ್ವಲ್ಪ ಹಣ ಬೇಕಿತ್ತು ಎಂದಾಗ ನಿನ್ನ ತಂದೆ ಸಿಟ್ಟಿನಲ್ಲಿ, ಈಗ ನನ್ನ ಹತ್ರ ಹಣ ಇಲ್ಲ, ಮುಂದೆ ಯಾವತ್ತಾದರೂ ಹೋದರೆ ಆಯಿತು ಅಂತ ಹೇಳಿದರು. ನನಗೆ ಅವರ ಮಾತು ಕೇಳಿ ತುಂಬಾ ದುಃಖ ಆಯಿತು. ಗೆಳತಿಯರಲ್ಲಿ ನಾನು ಈ ಸಲ ಬರೋದಿಲ್ಲ, ಇನ್ನೊಂದು ಸಲ ನೋಡುವ ಎಂದು ಭಾರವಾದ ಮನಸ್ಸಿನಿಂದ ಹೇಳಿದೆ. ಗಂಡಂದಿರಿಗೆ ಅವರ ಆಸೆ ಆಕಾಂಕ್ಷೆನ ಪೂರೈಸಲು ಹಣ ಇರುತ್ತೆ, ಆದರೆ ಹೆಂಡತಿಗೆ ಏನಾದರೂ ಬೇಕು ಅಂದರೆ ಅವರ ಬಳಿ ಹಣನೇ ಇರೋದಿಲ್ಲ. ಸಣ್ಣ ಸಣ್ಣ ಅಗತ್ಯಕ್ಕೂ ಅವರ ಬಳಿ ಕೈ ಚಾಚುವಾಗ ತುಂಬಾ ಮುಜುಗರವಾಗುತ್ತದೆ. ನಾನು ಕೆಲಸ ಬಿಟ್ಟ ಬಳಿಕ ಜೀವನದಲ್ಲಿ ಇಷ್ಟೊಂದು ನೋವು ಅನುಭವಿಸಿ ಪಾಠ ಕಲಿತೆ. ಜೀವನದಲ್ಲಿ ಖುಷಿಯಾಗಿ ನಮ್ಮ ಇಷ್ಟದ ಹಾಗೆ ಬದುಕಬೇಕಾದ್ರೆ ಕೆಲಸ ಯಾವತ್ತೂ ಬಿಡಬೇಡ. ಯಾಕಂದರೆ ಯಾರ ಬಳಿ 4 ಕಾಸು ಇರುತ್ತೋ ಅವರು ತನ್ನೆಲ್ಲ ಆಸೆ ಅಗತ್ಯನ ಪೂರೈಸಲು ಸಾಧ್ಯವಾಗುತ್ತೆ. ಯಾರ ಬಳಿ ಹಣ ಇರುವುದಿಲ್ವೋ ಅವರು ತಮ್ಮ ಆಸೆ ಆತ್ಮ ಗೌರವವನ್ನು ತಿಳಿದು ಇನ್ನೊಬ್ಬರಲ್ಲಿ ಕೈ ಚಾಚಬೇಕಾಗುತ್ತದೆ. ನಾನಂತೂ ಕೆಲಸ ಬಿಟ್ಟು ದೊಡ್ಡ ತಪ್ಪು ಮಾಡಿದೆ, ನೀನು ಕೂಡ ಅದೇ ತಪ್ಪು ಮಾಡಬೇಡ ಎಂದಾಗ ಪವಿತ್ರ, ಅಮ್ಮ ತುಂಬಾ ಒಳ್ಳೆಯದಾಯಿತು, ನಾನು ಕೆಲಸ ಬಿಡುವ ಮುಂಚೆನೇ ನಿನಗೆ ಫೋನ್ ಮಾಡಿದ್ದು, ಇಲ್ಲಾಂದರೆ ನಾನು ಇವತ್ತೇ ಕೆಲಸಕ್ಕೆ ರಿಸೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಿನಗೆ ಜೀವನದಲ್ಲಿ ಸಿಕ್ಕಿದ ಪಾಠವನ್ನು ನಾನು ಎಂದಿಗೂ ಮರೆಯೋದಿಲ್ಲ. ಹಾಗೆ ನಿಮಗೆ ತಿರುಪತಿಗೆ ಹೋಗುವ ಇಚ್ಛೆ ಇದೆ ಎಂದು ನೀವು ನನ್ನಲ್ಲಿ ಇಲ್ಲಿಯ ತನಕ ಯಾಕೆ ಹೇಳಲಿಲ್ಲ? ಬರುವ ತಿಂಗಳು ನನಗೆ ರಜೆ ಇದೆ, ಆಗ ಹೋಗ್ಬರುವ ಎಂದಾಗ ಸರೋಜಮ್ಮನವರು ನಗಾಡುತ್ತಾ, ಯಾವಾಗ ನಿನ್ನ ತಂದೆ ನನಗೆ ಹೋಗಲು ಮನಸ್ಸಿದ್ದ ಸಮಯದಲ್ಲಿ ನಿರಾಕರಿಸಿದ್ರೋ ಆನಂತರ ನನಗೆ ಎಲ್ಲೂ ಹೋಗಬೇಕು ಅಂತಾನೆ ಅನಿಸ್ಲಿಲ್ಲ, ಹಾಗಾಗಿ ನಾನು ನಿನಗೆ ಇದರ ಬಗ್ಗೆ ಹೇಳಿರಲಿಲ್ಲ. ಯಾವಾಗ ನೀನು ಕೆಲಸ ಬಿಡ್ತೀಯ ಅಂತ ಹೇಳಿದೆಯೋ ಆವಾಗ ನನಗೆ ಅಚಾನಕ್ಕಾಗಿ ಈ ಮಾತು ನೆನಪಾಯಿತು. ಪರವಾಗಿಲ್ಲಮ್ಮ, ನಿನ್ನ ಯಾವ ಆಸೆನ ತಂದೆ ಈಡೇರಿಸಲಿಲ್ವೋ ಅದನ್ನು ನಾನು ನಿಮ್ಮ ಮಗಳು ಪವಿತ್ರ ಈಡೇರಿಸ್ತೇನೆ. ಬರುವ ತಿಂಗಳು ತಿರುಪತಿಗೆ ಹೋಗ್ತಾ ಇದ್ದೇವೆ ಅಷ್ಟೇ ಅಂತ ಹೇಳಿ ಫೋನ್ನ ಇಡ್ತಾಳೆ. ಇವತ್ತು ಮನೆಯಲ್ಲಿರುವ ಅನೇಕ ಮಂದಿ ಹೆಣ್ಮಕ್ಕಳು ಸದರಗೊಂಡು ಅವಮಾನ ಅನುಭವಿಸ್ತಾ ಇದ್ದಾರೆ. ಯಾರಿಗೂ ಹೇಳಲಾರದೆ ತಮ್ಮೊಳಗೆ ನೋವು ತಿನ್ನುತ್ತಿದ್ದಾರೆ. ಉದ್ಯೋಗಕ್ಕೆ ಹೋಗದ ಹೆಂಡತಿ ಅಥವಾ ಸೊಸೆ ನಿಷ್ಪ್ರಯೋಜಕ ಎನಿಸಿಕೊಳ್ಳುತ್ತಿದ್ದಾರೆ. ದುಡಿಯಲು ಹೊರ ಹೋಗದ ಹೆಣ್ಣನ್ನು ತೀರಾ ಕೀಳರಿಮೆಗೆ ತಳ್ಳುವ ಪ್ರಯತ್ನವಂತೂ ಅರಿವೇ ಇಲ್ಲದಂತೆ ಸತತವಾಗಿ ನಡೆಯುತ್ತಿದೆ. ಯಾರು ಏನೂ ಹೇಳದೆಯೋ ತಾನೊಬ್ಬಳು ಮನೆಯಲ್ಲಿರುವವಳು, ಕೆಲಸಕ್ಕೆ ಹೋಗದವಳು, ದುಡ್ಡು ದುಡಿದು ಗಂಡನ ಹೆಗಲಿಗೆ ಹೆಗಲು ಕೊಡಲಾರದವಳು ಮುಂತಾಗಿ ಹೆಣ್ಣು ತನ್ನನ್ನು ತಾನೇ ಕೀಳರಿಮೆಗೆ ದೂಡಿಕೊಳ್ಳುತ್ತಿದ್ದಾಳೆ. ಮನೆಯಲ್ಲಿರುವವಳು ತಂತಾನೆ ದಂಡದ ಲೆಕ್ಕಕ್ಕೆ ಸರಿ ಹೋಗ್ತಾ ಇದ್ದಾಳೆ. ಸಂಬಳ ಕೊಟ್ಟರೆ ಆಳುಗಳು ಮಾಡಿಯಾರು, ಅದೇನು ಮಹಾ ಎಂದು ಆಕೆಯ ದೈನಂದಿನ ಕೆಲಸಗಳನ್ನು ಯಕಶ್ಚಿತ್ ಎಂದು ಪರಿಗಣಿಸುವ ಪ್ರವೃತ್ತಿಯಂತೂ ಸಾಮೂಹಿಕವಾಗಿದೆ. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.